ವಕೀಲರು ಮತ್ತು ಕಕ್ಷಿದಾರರ ಬಾಂಧವ್ಯದಿಂದ ಮೊಕದ್ದಮೆ ಎಂಬ ರಥ ಎಳೆಯಲು ಸಾಧ್ಯವೆಂದು ಹಿರಿಯ ವಕೀಲರು ಶ್ರೀ ಬಸವಯ್ಯ ಅಭಿಪ್ರಾಯಪಟ್ಟರು. ಅವರು ನಾಗಮಂಗದ ವಕೀಲರ ಸಂಘ ಏರ್ಪಡಿಸಿದ್ದ ವಕೀಲರ ದಿನಾಚರಣೆಯಲ್ಲಿ ಮಾತನಾಡುತ್ತಿದ್ದರು. ನಿರಂತರ ಶ್ರಮದಿಂದ ಮತ್ತು ಪ್ರಾವೀಣ್ಯತೆ ಕಲಿಯಬೇಕೆಂಬ ತುಡಿತವಿದ್ದಾಗ ಮಾತ್ರ ಕಕ್ಷಿದಾರರನ್ನು ತಮ್ಮತ್ತ ಸೆಳೆಯಲು ಸಾಧ್ಯ. ಸಾರ್ವಜನಿಕರಲ್ಲಿ ವಕೀಲರ ಮೇಲೆ ಅಪಾರವಾದ ಗೌರವವಿದೆ. ಕೇವಲ ಹಣದ ಹಿಂದೆ ಹೋದಾಗ ಯಾವ ಪ್ರಾಮುಖ್ಯತೆಯೂ ದೊರಕುವುದಿಲ್ಲ. ತ್ವರಿತಗತಿಯಲ್ಲಿ ಮೊಕದ್ದಮೆಯನ್ನು ಮುಗಿಸಿದಾಗ ಮಾತ್ರ ಜನರಿಂದ ಹೆಚ್ಚು ಆಕರ್ಷಿತರಾಗುತ್ತೀರಿ. ಆಗ ನಿಮ್ಮ ವೃತ್ತಿಗೆ ಗೌರವವೂ ದೊರಕುತ್ತದೆ. ಇದರ ಜೊತೆಗೆ ವಕೀಲರು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಇತಿಹಾಸ ಪುರಾಣಗಳ ಅರಿವಿದ್ದಾಗ ಯಾವುದೇ ಮೊಕದ್ದಮೆಯನ್ನು ಕೈಗೆತ್ತಿಕೊಂಡಾಗ ಇವೆಲ್ಲವೂ ನೆರವಿಗೆ ಬರುತ್ತದೆಂದು ಹಲವಾರು ಉದಾಹರಣೆಗಳ ಮೂಲಕ ವಿವರಿಸಿದರು. ನಾವು ಕೂಡ ಸಾಮಾನ್ಯ ವ್ಯಕ್ತಿಗಳ ಜೊತೆಗೆ ನಾವು ಕೂಡ ಸೇರ್ಕೊಂಡ್ರೆ ಈ ಮಾತನ್ನ ನಿಮ್ಮ ಗಮನಕ್ಕೆ ತರುತ್ತೆ. ಯಾಕೆ ಅಂತ ಹೇಳಿದ್ರೆ ವಕೀಲ ಅಂತಕ್ಕಂಥದ್ದನ್ನು ಸಾಹೇಬರುಗಳು ಭಾಳ ಚೆನ್ನಾಗಿ ಹೇಳಿದ್ರು. ನೀವು ನಾವೆಲ್ಲ ಹಳ್ಳಿಗಾಡಿನವರು, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಮಾತಿದೆ, ಹೌದಲ್ವಾ? ಏನಾದ್ರು ತಂದು ಕೊಟ್ಟು ಬಾಯಿ ಆಗ್ತದೆ, ಅದೇ ಮೂರು ತೊಗೊಂಡು ಕಡ ಅಂತ ಹೇಳೋದೇ ಇಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ. ನಾವು ಅಷ್ಟೇ ಕೈ ಹಾಕಿರ್ತಕ್ಕಂಥ ಸಬ್ಜೆಕ್ಟೇ ಇಲ್ಲ. ಈಗ ಯಾರು ಎಷ್ಟೊಂದು ಹೇಳ್ತಾರೆ, ಏನು ಗ್ಯಾಮ್ಲಿಂಗ್, ಈಗ ಅಂಡರ್ ಬಾರು ಎಂತೆಂಥದ್ದು ಬರ್ತದೆ ಆಟದಲ್ಲಿ, ನಮಗೆ ಕೇಸ್ ನೋಡಿಸ್ಬೇಕಾದ್ರೆ ನನಗೆ ಗೊತ್ತಿರ್ಬೇಕಲ್ಲ, ಅದು ನೀವು ಕ್ಯಾಮ್ರಾ ಹಾಕ್ಬೇಕಂತೇನೂ ಅಲ್ಲ, ಆದರೆ ತಿಳ್ಕೊಂಡಿರ್ಬೇಕು ಅಂತಕ್ಕಂಥ ಮಾತು. ರೇಪ್ ಕೇಸು ರೇಪ್ ಮಾಡಬೇಕು ಅಂತ ತಿಳಿದಿರ್ಬೇಕು ಏನು ಅಂತ. ಅಂದರೆ ಎಲ್ಲ ರಂಗದಲ್ಲೂ ಕೂಡ ನಾವು ಪರಿಣತಿಯನ್ನು ಪಡೆದಿದ್ದಾಗ ಮಾತ್ರ ವಕೀಲನಾಗಿ ನಾವು ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಅಂತಕ್ಕಂಥ ಮಾತು. ರಾಯಭಾಗ ಏನು ಮಾಡಬೇಕು? ಮಾವಿನ ಬೀಜವನ್ನು ಬಿತ್ತಿದ್ರೆ ಹಣ್ಣು ಕೊಡಲ್ಲ, ಅದನ್ನು ಸಾಕಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಟ್ರಿಮ್ ಮಾಡಬೇಕು, ಮರವಾಗಿ ಬೆಳೆದಾಗದು ತನ್ನ ಪ್ರತಿಫಲವನ್ನು ಕೊಡುತ್ತದೆ. ಆದರೆ ಇವತ್ತಿನ ನವಯುವ ಜನಾಂಗದಲ್ಲಿ ಬಂದಿರತಕ್ಕಂಥದ್ದು ಏನು ಅಂದರೆ ಗಿಡ ಹಾಕೋ ದಿವಸನೇ ಫಲ ಬೇಕು ಅಂತಕ್ಕಂಥ ಮಾತು. ಅಪರ ಹಿರಿಯ ನ್ಯಾಯಾಧೀಶರಾದ ನರಸಿಂಹಮೂರ್ತಿ ಮಾತನಾಡಿ, ವಕೀಲ ವೃತ್ತಿ ಕಷ್ಟಕರವಾಗಿದ್ದು ಅದನ್ನು ಕಲಿಯಲಾಗದೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಗೆ ಹೋಗಿ ಕಲಿಯಬೇಕಾದ ಪರಿಸ್ಥಿತಿ ಎದುರಾಯಿತು. ಮೊಕದ್ದಮೆಗಳನ್ನು ತೆಗೆದುಕೊಳ್ಳುವಾಗ ನ್ಯಾಯ ಅನ್ಯಾಯಗಳನ್ನು ಪರಾಮರ್ಶೆ ಮಾಡುವುದು ಒಳಿತು ಎಂದು ಹೇಳಿದರು. ಅಡ್ವೊಕೇಟಸ್ ಫಸ್ಟು ಅಡ್ವೊಕೇಸಿ ಮೊದಲು ರೋಮಲ್ಲೇ ಇತ್ತು. ರೋಮು ಆಮೇಲೆ ಇದು ಏನ್ಷಿಯಂಟ್ ಟೈಮಲ್ಲಿ ಇತ್ತು. ಅದನ್ನ ಫಸ್ಟಲ್ಲಿ ಏನು ಮಾಡಿದ್ರು, ಅಡ್ವೊಕೇಟ್ ಅನ್ನೋದು ಒರೇಟರ್ ಅಂತ ಮಾಡಿದ್ರು. ಫಸ್ಟ್ ಅವ್ರ ಕೇಸ್ ಅವರೇ ಮಾತಾಡಬೇಕಾಯಿತು, ಕಿಂಗ್ಸು ಆಮೇಲೆ ಅವ್ರ ಟೈಮಲ್ಲಿ. ಆ ಟೈಮಲ್ಲಿ ಏನಾಯಿತು, ನೆಕ್ಸ್ಟ್ ಚೇಂಜ್ ಆಯಿತು, ಒರೇಟರ್ ಅಂತಿತ್ತು. ಅಂದರೆ ಫ್ರೆಂಡ್ ಬೇಕಾದ್ರೆ ಬೇರೆ ಮಾತಾಡ್ಬೋದು, ಅದು ಒರೇಟರ್ ಅಂದರೆ ಬಂತು. ಅಲ್ಲಿಂದ ಬಂದುಬಿಟ್ಟು ರೋಮ್ ಬಂದುಬಿಟ್ಟು ಕ್ಯಾಲ್ಕಸ್ ಅಂದ್ಬಿಟ್ಟು ಎಪ್ಪರ್ ಏನು ಮಾಡೋದು, ಇದನ್ನ ಲೀಗಲ್ ಪ್ರೊಫೆಷನ್ನ ಲೀಗಲೈಸ್ ಮಾಡಿದ್ರು. ಆಮೇಲೆ ಇದು ಮತ್ತೆ ನಮ್ಮ ಬ್ರಿಟಿಷ್ ಇಂಡಿಯಾದಲ್ಲಿ ನಮ್ಮ ಕೋರ್ಟ್ ಸ್ಟಾರ್ಟ್ ಆಗಿದ್ದು, ನಮ್ಮ ಬ್ರಿಟಿಷ್ ಇಂಡಿಯಾದಲ್ಲಿ 1700 ಸ್ಟಾರ್ಟ್ ಆಯಿತು. 1700 ಆದಮೇಲೆ ನಮಗೆ ಮುಂದೆ ಮಾಡೋದು, ಇವಾಗ ನಾವು ನೋಡ್ತಾ ಇದ್ದೀವಿ ಒಂದು ಬ್ರಿಟಿಷರ್ಸು ಅಲ್ಲಿ ಬಂದ್ಬಿಟ್ಟು ಗಾಂಧೀಜಿಯವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಲಂಡನ್ನಲ್ಲಿ. ಲಂಡನ್ ನೋಡಿ ಪ್ರಾಕ್ಟೀಸ್ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಇವತ್ತು ಗೊತ್ತಾಗಬೇಕು. ಯಾಕೆ ಟ್ರಯಲ್ ಕೋರ್ಟ್ ಪ್ರಾಕ್ಟೀಸ್ ಇವತ್ತು ಅಧಿಕಾರಿಗಳಿದ್ದಾರೆ. ಟ್ರಯಲ್ ಕೋರ್ಟ್ ಪ್ರಾಕ್ಟೀಸ್ ಅಂದರೆ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಬ್ಬರು ಸಹ ಲಂಡನ್ ರಿಜಿಸ್ಟರ್ ಆದರು, ಅಡ್ವೊಕೇಟ್ ಆಗಿ ರಿಜಿಸ್ಟರ್ ಇನ್ರೋಡಾದ್ರು ಎಲ್ಲರೂ. ಆದರೆ ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದ್ರು, ಫಸ್ಟ್ ಬಾಂಬೆದಲ್ಲಿ ಸ್ಟಾರ್ಟ್ ಮಾಡಿದ್ರು. 2 years ಟ್ರಯಲ್ ಕೋರ್ಟ್ ಪ್ರಾಕ್ಟೀಸ್ ಮಾಡಿ ಆಗಿಲ್ಲ ಗಾಂಧೀಜಿಯವ್ರಿಗೆ, ಸುಮ್ಮನೆ ಕುತ್ಕೊಂಡ್ರು ಮನೆಯಲ್ಲಿ, ಆಗಿಲ್ಲ ಪ್ರಾಕ್ಟೀಸ್ ಮಾಡಿಲ್ಲ. ಆಮೇಲೆ ಅಲ್ಲಿಂದ ಕೆಲವು ಸೌತ್ ಆಫ್ರಿಕಾ ಹೋಗಿದ್ದು ಪ್ರಾಕ್ಟೀಸ್ ಮಾಡೋದಕ್ಕೆ. ನೋಡಿ ಎಷ್ಟು ಕಷ್ಟ ಅಡ್ವೊಕೇಟ್ ಅಂದ್ಬಿಟ್ಟು ಟ್ರಯಲ್ ಕೋರ್ಟ್ ತುಂಬಾನೇ ಕಷ್ಟ. ಇದೇ ಸಮಯದಲ್ಲಿ 25 ವರ್ಷ ವಕೀಲ ವೃತ್ತಿ ಪೂರೈಸಿದ ಹಿರಿಯ ವಕೀಲರಾದ ಶಿವಲಿಂಗಯ್ಯ, ಶಿವಣ್ಣ, ಶಮೀಂ ತಾಜ್ ಮತ್ತು ಉಮೇಶ್ ರವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಫೆಲಿಕ್ಸ್ ಆಲ್ಫೋನ್ಸ್ ಆಂಟೋನಿ, ಅಪರ ಸಿವಿಲ್ ನ್ಯಾಯಾಧೀಶರಾದ ಸಿದ್ದಪ್ಪಾಜಿ, ಕಾನೂನು ಸೇವಾ ಸಮಿತಿಯ ಸದಸ್ಯರು ಸಿವಿಲ್ ನ್ಯಾಯಾಧೀಶರಾದ ಶಿವರಾಜು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ವೈಸ್ ಚೇರ್ಮನ್ ಮಂಗಳೇಕರ್ ವಿನಯ್ ಬಾಳಾಸಾಹೇಬ್, ವಕೀಲರ ಸಂಘದ ಅಧ್ಯಕ್ಷ ಮಹದೇವ್, ಕಾರ್ಯದರ್ಶಿ ವಿವೇಕಾನಂದ, ಖಜಾಂಚಿ ಮೊಹಮ್ಮದ್ ತಾಸೀನ್ ಮುಂತಾದವರಿದ್ದು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಹಾಲಿ ಚೇರ್ಮನ್, ಎನ್ರೋಲ್ ಕಮಿಟಿಯ ಶ್ರೀ ವಿಶಾಲ್ ರಘು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.